ರಾಜ್ಯ ರಾಜಕಾರಣದಲ್ಲಿ ಕರೆ ಕದ್ದಾಲಿಕೆ ಕದನ ತಾರಕಕ್ಕೇರಿದೆ. ಬಿಜೆಪಿ ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಪರಮೇಶ್ವರ್ ಗರಂ ಆಗಿದ್ದಾರೆ. ಅವರು ಮಾಡಿದ್ದನ್ನು ನಾವು ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ನಾವು ಫೋನ್ ಟ್ಯಾಪ್ ಮಾಡಿಲ್ಲ, ಮಾಡೋದು ಕೂಡ ಇಲ್ಲ. ಫೋನ್ ಟ್ಯಾಪಿಂಗ್ ಅವಶ್ಯಕತೆ ನಮಗಿಲ್ಲ ಅಂತ ಗೃಹ ಸಚಿವರು ಕಿಡಿಕಾರಿದ್ದಾರೆ. ಇಂಧನ ಇಲಾಖೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಹಸ್ತಕ್ಷೇಪ ಆರೋಪ ಹಿನ್ನೆಲೆ ಇಂಧನ ಸಚಿವ ಕೆಜೆ ಜಾರ್ಜ್ ರಾಜೀನಾಮೆಗೆ ಮುಂದಾಗಿದ್ದಾರೆ ಅಂತ ಬಿಜೆಪಿ ಬಾಂಬ್ ಸಿಡಿಸಿದೆ. ಬಿಜೆಪಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ್ದ ಕೆಜೆ ಜಾರ್ಜ್ ಕೆಂಡಾಮಂಡಲರಾಗಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಗೆ ಸಿದ್ಧನಿಲ್ಲ, ನಾನು ಸಿಎಂ ಚೆನ್ನಾಗಿ ಇದ್ದೇವೆ ಅಂತ ಸಚಿವ ಕೆಜೆ ಜಾರ್ಜ್ ಕೌಂಟರ್ ಕೊಟ್ಟಿದ್ದಾರೆ. ಸರ್ಕಾರದಿಂದ ಮನರೇಗಾ ಜಾಹೀರಾತು ನೀಡಿದ್ದಕ್ಕೆ ಕೇಸರಿ ಪಾಳ್ಯ ಕೆರಳಿ ಕೆಂಡವಾಗಿದೆ. ಯಾರಪ್ಪನ ಮನೆ ದುಡ್ಡು ಅಂತ ಜಾಹೀರಾತು ಹಾಕಿದ್ದೀರಿ ಅಂತ ವಿಧಾನಸಭೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಜಾಹೀರಾತು ಕೊಡಿ, ತೆರಿಗೆ ಹಣದಲ್ಲಿ ಅಲ್ಲ ಅಂತ ಯತ್ನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಅಧ್ಯಕ್ಷರೇ ಒಂದ್ ನಿಮಿಷ. ಈಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಹಣ ದುರುಪಯೋಗ ಮಾಡಿಕೊಂಡು ಈ ರೀತಿ ಅಪಪ್ರಚಾರ ಮಾಡಿದ್ರೆ ಕೇಂದ್ರ ಮತ್ತು ರಾಜ್ಯದ ಒಂದು ಒಳ್ಳೆ ಬಾಂಧವ್ಯ ಹೆಂಗ್ ಉಳಿಲಿಕ್ಕೆ ಸಾಧ್ಯ ಇದೆ? ಇವ್ರದ್ದೇನಾದ ಟೀಕೆ ಮಾಡೋದಿದ್ರೆ ತಮ್ಮ ಪಕ್ಷದಿಂದ ಕೊಡ್ಲಿ ಬಿಟ್ಟು ಇವತ್ತೇನು ಸರ್ಕಾರದಿಂದ ಇವತ್ತೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಗ್ರಾಮೀಣಾಭಿವೃದ್ಧಿಯಿಂದ ಆ ಹಣ ಪಾರ್ಟಿಯವರು ಕೊಟ್ಟು ಅದನ್ನ ವಾಪಸ್ ಕೇಂದ್ರ ಏನೋ ರಾಜ್ಯ ಸರ್ಕಾರ ಪಕ್ಕಕ್ಕೆ ತುಂಬಿಕೋಬೇಕು. ಇಲ್ಲಾಂದ್ರೆ ಗ್ರಾಮೀಣಾಭಿವೃದ್ಧಿ ಸಚಿವರು ಇದಕ್ಕೆ ಜವಾಬ್ದಾರಿ ಅನ್ನುವಂಥದ್ದನ್ನ ತಾವು ಅವ್ರ ನಿರ್ದೇಶನ. ದ್ವೇಷ ಭಾಷಣ ಕಾಯ್ದೆ ಜಾರಿಗೂ ಮುನ್ನವೇ ಹಿಂದೂ ಮುಖಂಡರಿಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಬಿಜೆಪಿ ಸಮರವನ್ನ ಸಾರಿದ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ನೋಟಿಸ್ ನೀಡಿದ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಆಗಲಿದೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಅಧಿಕಾರಿಗಳಿಗೆ ಬಿಎನ್ಎಸ್ ವಿಚಾರವಾಗಿ ಪಾಠ ಮಾಡ್ತಿದ್ದೇವೆ, ನೋಟಿಸ್ ಹಿನ್ನೆಲೆ ಇನ್ಸ್ಪೆಕ್ಟರ್ ಮೇಲೆ ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಕೌನ್ಸಿಲ್ನಲ್ಲಿ ಇದ್ದೆ, ನಿನ್ನೆ ಇಡೀ ದಿವಸ ಕೌನ್ಸಿಲಲ್ಲೇ ನನಗೆ ರೋಸ್ಟರ್ ಇತ್ತು, ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡಿದ್ದಾರೆ. ನಾವೀಗಾಗಲೇ ಕ್ರಮ ತಗೊಂಡಿದ್ದೀವಿ. ಇದೇನಾಗಿದೆ ಅಂದ್ರೆ ಬಿಎನ್ಎಸ್ಎಸ್ದು ನಾವು ಪ್ರತಿ ದಿವಸ ಪಾಠ ಮಾಡ್ತಾನೆ ಇದ್ದೀವಿ. ಎಲ್ಲ ಅಧಿಕಾರಿಗಳಿಗೂ ಕೂಡ ಬಿಎನ್ಎಸ್ಎಸ್ದು ಪಾಠ ಮಾಡಿ ಅವರಿಗೆ ತಿಳಿ ಹೇಳಿ ಅರ್ಥೈಸಿ ಎಲ್ಲ ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಅವನು ಏನು ಆ ರೀತಿ ಬರ್ದಿದ್ದಾನೆ ಅಂತ ಹೇಳಿ ಆ ಇನ್ಸ್ಪೆಕ್ಟರ್ ಮೇಲೆ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ. ಅವರಿಗೆ ಶಿಸ್ತಿನ ಕ್ರಮ ತಗೊಂಡಿದ್ದೀವಿ. ಈ ತಪ್ಪುಗಳು ಆದಾಗ ನಾವು ಅದನ್ನು ಸರಿಪಡಿಸೋದು ನಮ್ಮ ಕೆಲಸ. ನಟ ಮಯೂರ್ ಪಟೇಲ್ ವಿರುದ್ಧ ಡ್ರಂಕ್ ಅಂಡ್ ಡ್ರೈವ್ ಕೇಸ್ನಲ್ಲಿ ಹಲಸೂರು ಸಂಚಾರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಮಯೂರ್ ಪಟೇಲ್ ಡ್ರಂಕ್ ಅಂಡ್ ಡ್ರೈವ್ ಮಾಡಿ ಸರಣಿ ಅಪಘಾತ ಮಾಡಿದ್ರು. ಅಪಘಾತಕ್ಕೀಡಾದ ಕಾರು ಚಾಲಕನ ದೂರಿನನ್ವಯ ಎಫ್ಐಆರ್ ದಾಖಲಿಸಲಾಗಿದೆ. ಮಯೂರ್ ಪಟೇಲ್ ಫಾರ್ಚುನರ್ ಕಾರನ್ನು ಸಹ ಸೀಸ್ ಮಾಡಲಾಗಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ರಂಗೇರಿದ್ದು, ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಬೆಳ್ಳಿ ಪ್ರಕಾಶ್, ನಾನು ಮಾತ್ರ ನಾಮಪತ್ರ ಸಲ್ಲಿಸಿದ್ದೇನೆ, ಸಹ ಸ್ಪರ್ಧಿಗಳು ಯಾರು ಅಂತ ಗೊತ್ತಿಲ್ಲ, ಹೀಗಾಗಿ ಯಾರು ನಾಮಪತ್ರ ಸಲ್ಲಿಸಿದ್ದಾರೆ ನೋಡಬೇಕು, ಹೀಗಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವಕಾಶವನ್ನು ಬಯಸಿ ನಾನು ನಾಮಿನೇಷನ್ ಮಾಡಿದ್ದೀನಿ. ಪವಾಡ ಅನ್ನೋ ರೀತಿಯಲ್ಲೇ ಅಧಿಕಾರ ಒಲಿದು ಬಂದಿರೋದು. ಅಧಿಕಾರ ನನಗೆ ಒಲಿಯುತ್ತೆ ಅನ್ನುವಂಥದ್ದು ನನಗೆ ನಂಬಿಕೆ ಇದೆ. ಅದು ನನಗೆ ಗೊತ್ತಿಲ್ಲ, ಬೇರೆಯವರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಸ್ಪರ್ಧೆ ಮಾಡಿದ್ದೀನಿ. ನಾನು ಕಳೆದ 5 ವರ್ಷದಲ್ಲಿ ಈ ಬ್ಯಾಂಕಿನ ಎಲ್ಲಾ ರೀತಿಯಲ್ಲೂ ಉತ್ತಮವಾಗಿ ನಡೆದುಕೊಂಡು ಹೋಗೋದಕ್ಕೆ ನನ್ನದೇ ಆದಂತಹ ಪ್ರಯತ್ನವನ್ನ ಮಾಡಿದ್ದೀನಿ. ವಿಧಾನ ಪರಿಷತ್ನಲ್ಲಿ ರಾಜ್ಯಪಾಲರ ಭಾಷಣ ಬಡಿದಾಟ ತಾರಕಕ್ಕೇರಿದೆ. ಬಿಕೆ ಹರಿಪ್ರಸಾದ್ ಮಾತಿಗೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದು, ರಾಜ್ಯಪಾಲರಿಗೆ ಕೈ ತೋರಿಸಿದವರನ್ನ ಹೊರಹಾಕಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈ ವೇಳೆ ಪ್ರತಿಕ್ರಿಯೆ ನೀಡಿದಂತಹ ಹರಿಪ್ರಸಾದ್, ರಾಜ್ಯಪಾಲರಿಗೆ ಕೈ ತೋರಿಸದೆ ಕಾಲ್ ತೋರಿಸಬೇಕಾಗುತ್ತಾ ಅಂತ ಹೇಳಿದ್ದು, ಹರಿಪ್ರಸಾದ್ ಮಾತಿಗೆ ಸದನದಲ್ಲಿ ಭಾರಿ ಗದ್ದಲ ಏರ್ಪಟ್ಟಿತ್ತು. ಹರಿಪ್ರಸಾದರನ್ನ ಹೊರಹಾಕಿ ಅಂತ ಬಿಜೆಪಿ ಘೋಷಣೆ ಕೂಗಿದೆ. ಇನ್ನು ಬಿಕೆ ಹರಿಪ್ರಸಾದ್ ವಿರುದ್ಧ ಕ್ರಮಕ್ಕೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಅನೇಕ ಸಾರಿ ಹರಿಪ್ರಸಾದ್ ಹೇಗೆ ಮಾತನಾಡಿದ್ದಾರೆ, ಪದೇ ಪದೇ ಇಂತಹ ವರ್ತನೆ ಆಗ್ತಾ ಇದೆ, ಈಗ ರಾಜ್ಯಪಾಲರ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ, ಹೀಗಾಗಿ ಅವರ ಮೇಲೆ ಕ್ರಮ ಆಗಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಈ ಬೆನ್ನಲ್ಲೇ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಕರೆಸಿ ಸಭಾಪತಿ ಸಭೆ ನಡೆಸಲಾಗಿದೆ. ಮನರೇಗಾ ಬದಲಾಗಿ ಜಿ ರಾಮ್ಜಿ ಹೆಸರು ಬದಲಾವಣೆ ವಿಚಾರ ಪ್ರತಿಕ್ರಿಯೆ ನೀಡಿದಂತಹ ಸಂಸದ ಯದುವೀರ್ ಒಡೆಯರ್, ಮನರೇಗಾದಲ್ಲಿ ಲೆಕ್ಕ ಪರಿಶೋಧನೆ ಸಂದರ್ಭದಲ್ಲಿ ಸಮಸ್ಯೆಯಾಗ್ತಾ ಇತ್ತು, ಹೀಗಾಗಿ
ಹಣದ ಸೋರಿಕೆಯಾಗುವುದರ ಜೊತೆಗೆ ಸರಿಯಾದ ಅಭಿವೃದ್ಧಿ ಆಗ್ತಾ ಇರಲಿಲ್ಲ. ಆದ್ದರಿಂದ ಆಧುನಿಕ ಕಾಲಕ್ಕೆ ತಕ್ಕಂತೆ ಹೆಸರು ಬದಲಾವಣೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ನಮಗೆ ಮನ್ರೇಗಾ ಪರಿಶೀಲನೆ ಮಾಡೋದಕ್ಕೆ ಬಹಳಷ್ಟು ಅವಕಾಶಗಳಿತ್ತು. ಎಲ್ಲರೂ ತಮ್ಮ ದಿಶಾ ಸಭೆಯಲ್ಲಿ ಮತ್ತೆ ಅನೇಕ ಒಂದು ಸಭೆಗಳಲ್ಲಿ ಇದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡೋ ಸಮಯದಲ್ಲಿ ನಮಗೆ ಅನಿಸ್ತಾಯಿತು ಮೇಲ್ವಿಚಾರಣೆ ಮಾಡೋದು ಬಹಳ ಕಷ್ಟ. ಒಂದು ರೀತಿ ಅದು ಹಣ ಸೋರಿಕೆ ಆಗ್ತಾ ಇತ್ತು, ಅದರಲ್ಲಿ ಬಹಳ ಅಕ್ರಮಗಳಿತ್ತು, ಕಂಪ್ಲೇಂಟ್ಸ್ಗಳು ಬೇಕಾದಷ್ಟಿತ್ತು. ಯಾವುದೇ ರೀತಿ ಒಂದು ಲೆಕ್ಕ ಪರಿಶೋಧನೆ ಮಾಡುವಾಗ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡೋ ಸಮಯದಲ್ಲೂ ಕೂಡ ನಮಗೆ ಯಾವುದೇ ರೀತಿಯ ಸ್ಪಷ್ಟವಾದ ಉತ್ತರ ನಮಗೆ ಸಿಗ್ತಾ ಇರಲಿಲ್ಲ. ಇದು ಎಲ್ಲರಿಗೂ ರಾಜ್ಯದಲ್ಲಿ ಮತ್ತೆ ಕಮಿಷನ್ ಬಾಂಬ್ ಕೋಲಾಹಲ ಎಬ್ಬಿಸ್ತಾ ಇದೆ. ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಕಾಮಗಾರಿ ಪೂಜೆ ಮಾಡಬೇಕಂದ್ರೆ ಶಾಸಕರಿಗೆ ಹಣ ಕೊಡಬೇಕಂತೆ, ಪರ್ಸೆಂಟೇಜ್ ಕೊಡಲಿಲ್ಲ ಅಂದ್ರೆ ಪೂಜೆ ಬರಲ್ವಂತೆ ಅಂತ ಗುತ್ತಿಗೆದಾರರ ಸಂಘದ ಗೌರವ ಅಧ್ಯಕ್ಷ ಜಗನ್ನಾಥ್ ಆರೋಪ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ 70% ಶಾಸಕರಿಗೆ ಹಣ ಕೊಡಲೇಬೇಕು. ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಬಜೆಟ್ನಲ್ಲಿ ಮೀಸಲಿಟ್ಟಿದ್ದಾರೆ. ಆದರೆ ಇದುವರೆಗೂ 1,000 ರೂಪಾಯಿ ಕಾಮಗಾರಿ ಟೆಂಡರ್ ಸಹ ಕರೆದಿಲ್ಲ. ಈ ಬಗ್ಗೆ ಸಚಿವ ಭೈರುದ್ದಿ ಸುರೇಶ್, ಸಚಿವ ಜಮೀರ್ ಅಹಮದ್ ಖಾನ್, ಸಚಿವ ರಹೀಂ ಖಾನ್, ಸಚಿವ ದಿನೇಶ್ ಗುಂಡೂರಾವ್ಗೆ ಗುತ್ತಿಗೆದಾರ ಸಂಘ ಇವರೆಲ್ಲ ಪತ್ರ ಬರೆದಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗಿರ್ಬೋದು, ಚೀಫ್ ಸೆಕ್ರೆಟರಿಗೆ ಆಗಿರ್ಬೋದು, ಎಲ್ಲ ಕನ್ಸರ್ನ್ ಮಿನಿಸ್ಟರ್ಗಳಿಗೆ ಆಗಿರ್ಬೋದು, ನಾವು ಸುಮಾರು ಲೆಟರ್ಗಳು ಬರೆದ್ವಿ, ಸುಮಾರು ಮೀಟಿಂಗ್ಗಳು ಮಾಡಿದ್ವಿ. ನಮಗೆ ಯಾವುದೇ ಅನುಕೂಲ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿಕ್ ಬಯಸ್ತೀನಿ, ಹಿಂದೆ ಕೆಂಪಣ್ಣವ್ರನ್ನ ಅವರು ಇದ್ದಂತ ಸಂದರ್ಭದಲ್ಲಿ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಯಾವಾಗ ಬೇಕು ಅವಾಗಲೇ ಕರೆದು ಮೀಟಿಂಗ್ ಮಾಡ್ತಾ ಇದ್ರು. ಯಾಕಂದ್ರೆ ಅದನ್ನ ಎನ್ಕೇಶ್ ಮಾಡ್ಕೊಂಡ್ರು. ಅದು ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರಕ್ ಬಯಸ್ತಿದ್ದೀನಿ. ಆದ್ರೆ ಒಂದು ವಿಪರ್ಯಾಸ ಸಂಗತಿ ಅಂದ್ರೆ ಕೆಂಪಣ್ಣ ಸತ್ತಾಗ ಒಬ್ಬ ಮಿನಿಸ್ಟರ್ ಸಹ ಬರಲಿಲ್ಲ, ಒಬ್ಬ MLA ಸಹ ಬರಲಿಲ್ಲ. ಬಹಳ ಇದು ನಮ್ಮನ್ಸುತ್ತೆ, ನಮ್ಮ ಗುತ್ತಿಗೆದಾರರಿಗೆ ಬಹಳ ಬೇಜಾರಾಯ್ತು ಆ ಸಂದರ್ಭದಲ್ಲಿ. ನಾವುಗಳೇ ಎಲ್ಲ ಇಲ್ಲಿ ಕುಂತಿರೋ ಕಾರ್ಯಕಾರಿ ಸಮಿತಿಯವರೆಲ್ಲರೂ ಸಹ ನಾವು ಅವರಿಗೆ ಸಮಾಧಾನ ಮಾಡಿ ಈ ಹಂತಕ್ಕೆ 2.5 ವರ್ಷದವರೆಗೂ ನಾವು ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಈಗೇನಾಗಿದೆ ಅಂದ್ರೆ ನಮಗೆ ಸುಮಾರು 37,000 ಕೋಟಿ ನಮಗೆ ಪೆಂಡಿಂಗ್ ಬಿಲ್ ಇದೆ. ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು, ಈ ಬಗ್ಗೆ ಶಿವರಾಮೇಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು 2 ನಿಮಿಷ 42 ಸೆಕೆಂಡ್ ಜೆಡಿಎಸ್ ಕಾರ್ಯಕರ್ತನ ಜೊತೆ ಮಾತನಾಡಿದ್ದೇನೆ. 18 ದಿನಗಳ ಹಿಂದೆ ಮಾತನಾಡಿದ್ದೇನೆ. ಈಗ ಆಡಿಯೋವನ್ನ ವೈರಲ್ ಮಾಡಿದ್ದಾರೆ. ಯಾವ ಗಣ್ಯ ವ್ಯಕ್ತಿಗಳ ಬಗ್ಗೆಯೂ ಕೂಡ ನಿಂದನೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಆದರೆ ಕಿಡಿಗೇಡಿಗಳು ತಮಗೆ ಬೇಕಾದ ರೀತಿಯಲ್ಲಿ 20 ನಿಮಿಷಗಳು ಆಡಿಯೋ ಪರಿವರ್ತನೆ ಮಾಡಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೂಡ 50-50 ಹಗರಣ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಲೋಕಾಯುಕ್ತ ಬಿ ರಿಪೋರ್ಟ್ ಅಂಗೀಕಾರ ಮಾಡಿದೆ. ಈ ವಿಚಾರವಾಗಿ ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಜೋರಾಗಿದೆ. ಸತ್ಯಮೇವ ಜಯತೆ ಎಂಬ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಕುತಂತ್ರ ನಡೆಸಿದ ಕಿಡಿಗೇಡಿಗಳಿಗೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ದಾರೆ. ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಹಾಗೂ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರನ್ನ ಮತ್ತೆ ಸಿದ್ದರಾಮಯ್ಯನವರ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಸಿಕ್ಕಿಸಬೇಕು, ಸಿದ್ದರಾಮಯ್ಯನವ್ರನ್ನ ಚೀಫ್ ಮಿನಿಸ್ಟರ್ಶಿಪ್ ಇಂದ ಕೆಳಗಡೆ ಇಳಿಸಬೇಕು ಅನ್ನುವಂತ ಹುನ್ನಾರ ಇಟ್ಕೊಂಡು ಏನು ಅವರ ಜಮೀನನ್ನ 3 ಎಕರೆ 16 ಕುಂಟೆ ಜಮೀನು ಮೂಡಾದವರು ಕೆಸರೆ ಸರ್ವೆ ನಂಬರ್ 464ರಲ್ಲಿ ಅವರು ತಿಳಿಸದೇನೆ ಇಲ್ಲಿಗಲ್ ಆಗಿ ಅಕ್ವೈರ್ ಮಾಡ್ಕೊಂಡಿದ್ದಂತದಕ್ಕೆ ಪರ್ಯಾಯವಾಗಿ ಪರಿಹಾರ ರೂಪದಲ್ಲಿ 14 ಸೈಟ್ಗಳನ್ನ ಅವರು ಎಲ್ಲಿ ಸಿಗುತ್ತೋ ಅಲ್ಲಿ ಕೊಡುವಂತ ಕೆಲಸವನ್ನ ಮಾಡಿದ್ದ ವಿರುದ್ಧ ಇದರಲ್ಲಿ ಸಿದ್ದರಾಮಯ್ಯನವರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ದಾರೆ. 14 ಸೈಟ್ಗಳ ಬೆಲೆ 56 ಕೋಟಿ ಅಂತ ಸುಳ್ಳುಗಳನ್ನು ಸೃಷ್ಟಿಸಿ ನೇಮಯಿ ಕೃಷ್ಣ ಮತ್ತೆ TJ ಅಬ್ರಾಮ್ ಮತ್ತೆ ಪ್ರದೀಪ್ ಕುಮಾರ್ JDS ಮುಖಂಡರು 3 ಜನರನ್ನು ಸೇರಿ